ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ಒಂದು ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಸೊ ಅದು ಹೇಗಿದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಖಂಡಿತವಾಗ್ಲೂ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಲಿ ಏನೂ ಅಲ್ಲ, ಜಸ್ಟ್ ನಾವು ತಗೊಂಡಿರೋಂಥ ಪ್ರಾಡಕ್ಟ್ ಅದು. ಅದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿದ್ರ ಜೊತೆಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇದೇ ಬಂದು ಅಮೆಝಾನಿಂದ ಬಂದಿರೋಂತಹ ಒಂದು ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನರಿಗೆ ಗೊತ್ತಿರೋದಿಲ್ಲ, ಒಂದು ವಸ್ತುವನ್ನು ನಾವು ತಗೋತೀವಿ ಅದನ್ನು ಹೇಗೆ ಯೂಸ್ ಮಾಡಬೇಕು, ಹೇಗಿರುತ್ತೆ ಅನ್ನೋಂಥದ್ದು ಗೊತ್ತಿರೋದಿಲ್ಲ. ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ, ನನ್ನ ಮಗಳು ಕೂಡ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ. ಜಸ್ಟ್ ಇವಾಗ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಕೂಡ ಹಾಕ್ತೀನಿ, ಹೇಗೆ ಯೂಸ್ ಮಾಡೋದು ಏನು ಎತ್ತಾ ಅಂತ. ಬಟ್ ಫಸ್ಟ್ ಟೈಮ್ ನಾವು ಈ ಒಂದು ಪ್ರಾಡಕ್ಟ್ನ ಮನೆಗೆ ತೊಗೊಂಬಂದಿರುವಂಥ ಅಮೆಝಾನಲ್ಲಿ ಸಮ್ ಐಟಮ್ಸ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಪ್ರಾಡಕ್ಟು. ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಪ್ರಾಡಕ್ಟ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗ ಅನ್ಬಾಕ್ಸಿಂಗ್ ಮಾಡಿ ನಿಮ್ಮ ಎದುರಲ್ಲೇ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಜಸ್ಟ್ ನಾನು ಓಪನ್ ಕೂಡ ಮಾಡಿರಲಿಲ್ಲ, ಬಂದಿದ್ದಷ್ಟೇ. ಆವಾಗಲೇ ಒಂದು ಸ್ವಲ್ಪ 1 ಅವರಲ್ಲಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡಿ ಈ ಒಂದು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ಸೊ ತೆಗೆದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರ್ಬೋದು ಏನಾಗಿರ್ಬೋದಪ್ಪ ಅಂತ. ಬಟ್ ಏನೂ ಜಾಸ್ತಿ ಇದು ಏನೂ ಇಲ್ಲ, ಅಷ್ಟೊಂದು ಕ್ಯೂರಿಯಾಸಿಟಿ ಪಡುವಂಥದ್ದು ಏನೂ ಇಲ್ಲ. ಆದರೆ ಇರುತ್ತೆ ಅಲ್ವಾ ಕ್ಯೂರಿಯಾಸಿಟಿ ಅನ್ನುವಂಥದ್ದು. ಒಂದ್ಸಲ ಹೊಸದು ಅಂತ ಏನೇ ಒಂದು ಪ್ರಾಡಕ್ಟ್ಗಳು ಮನೆಗೆ ಬಂದಾಗ, ಹೊಸದು ಅಂತ ಅಂದಾಗ ತುಂಬ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಇವಾಗ ನೋಡಿ, ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಅಮೆಝಾನಲ್ಲಿ ಜಸ್ಟ್ 1-2 ದಿನಕ್ಕೆಲ್ಲ ಬಂದುಬಿಡುತ್ತೆ ಪ್ರಾಡಕ್ಟ್ಗಳು. ಇವಾಗ ಜಸ್ಟ್ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ಪ್ಯಾಕಿಂಗ್ ಆಗಿರುತ್ತಲ್ವಾ, ಸೊ ಚೆನ್ನಾಗಿರುತ್ತೆ. ಸೊ ಇದನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕೆಲವರಿಗೆ ಗೆಸ್ ಆಗಿರ್ಬೋದು ಏನು ಅಂತ. ಎಸ್, ನೋಡ್ತಿದ್ದೀರಾ ಅಲ್ವಾ? ಇವಾಗ ಗೊತ್ತಾಯಿತು ಅಂದ್ಕೋತೀನಿ. ಸೆನ್ಸ್ ಅವ್ರದ್ದು ಸ್ಮಾರ್ಟ್ ವಾಚ್ ನೋಡ್ತಿದ್ದೀರಲ್ವಾ? ಸೊ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಸೆನ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಸ್ಮಾರ್ಟ್ ವಾಚು. ಎಲ್ಲನೂ ಕೂಡ ನಾವು ಇದರಲ್ಲೇ ಕನೆಕ್ಟ್ ಮಾಡ್ಕೊಳ್ಳೋದು. ಕಾಲ್ ಆಗಿರ್ಬೋದು, ಹಾರ್ಟ್ ಬೀಟ್ ಎಲ್ಲ ಕೂಡ ಇದರಲ್ಲಿ ಚೆಕ್ ಮಾಡ್ಕೊಬೋದು. ಸ್ಮಾರ್ಟ್ ವಾಚ್ ಬೇಕು ಅಂತ ತುಂಬ ದಿನದಿಂದ ಇತ್ತು. ನೋಡಿ, ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಗೂಗಲ್ ಫಿಟ್, ಕಂಫರ್ಟೇಬಲ್ ಅಂತ ಇದೆ, ಎಲ್ಲ ಕೂಡ ಇದೆ ಇದರಲ್ಲಿ. ಎಲ್ಲ ಕೂಡ ನಾವು ನೋಡ್ಕೊಬೋದು. ಸೆನ್ಸ್ ಅವ್ರದ್ದು ಇದು ಸ್ಮಾರ್ಟ್ ವಾಚ್ ಇದು. ಸೊ ನೀವು ಬೇಕು ಅಂದರೆ ಕೂಡ ಬೈ ಮಾಡ್ಕೊಬೋದು. ನಾನು ಇಲ್ಲೇನು ಲಿಂಕನ್ನು ಹಾಕ್ತಾ ಇಲ್ಲ, ಬಟ್ ಅಮೆಝಾನಲ್ಲಿ ಸಿಗುತ್ತೆ. ಇವಾಗ ಕ್ರಿಸ್ಮಸ್ ಆಫರ್ಗಳು ಕೂಡ ನಡೀತಾ ಇರುತ್ತೆ. ಈ ಒಂದು ಟೈಮಲ್ಲಿ ಆಫರ್ಸ್ಗಳು ಕೂಡ ಬಿಡ್ತಾ ಇರ್ತಾರೆ. ಬೇರೆ ಡೇಯಲ್ಲಿ ಅದರ ಒರಿಜಿನಲ್ ಪ್ರೈಸ್ ಕೂಡ ಇರುತ್ತೆ. ಸೊ ಇವಾಗ ಇದನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ, ಯಾಕಂದರೆ ಸ್ಮಾರ್ಟ್ ವಾಚ್ ಟಚ್ ಸ್ಕ್ರೀನ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ತುಂಬ ನಿಧಾನ ಮಾಡಿಕೊಂಡು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಬಟ್ 2 ಕಡೆ ಕೂಡ ನೋಡಿ ಈ ರೀತಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಓಪನ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ವಾಚ್ ಆಗಿರ್ಬೋದು ಅಥವಾ ಟಚ್ ಸ್ಕ್ರೀನ್ ಮೊಬೈಲ್ಗಳಾಗಿರ್ಬೋದು, ಎಲ್ಲನೂ ಕೂಡ ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಬಿದ್ದರೆ ಅಷ್ಟೇ ಮುಗ್ದೋಯ್ತು, ಸ್ಕ್ರ್ಯಾಚ್ ಆದರೆ ಅದರ ಕಥೆನೇ ಮುಗ್ದೋಯ್ತು. ಅದಕ್ಕೆ ಇದನ್ನು ನಿಧಾನವಾಗಿ ಓಪನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಬೇರೆ ಇತ್ತು, ಅಂದರೆ ಮೈಕಲ್ ಕೋರ್ಸ್ ವಾಚ್ ಎಲ್ಲ ಇದೆ. ಆದರೆ ಕೂಡ ಇದು ಸೆನ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ. ಅದು ಕೂಡ ಸ್ಮಾರ್ಟ್ ವಾಚ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲನೂ ಕೂಡ ಇದರಲ್ಲೇ ನೋಡ್ಕೊಬೋದು. ನೋಡಿ, ನಾನು ಇದನ್ನು ಓಪನ್ ಮಾಡಿದ್ದೀನಿ. ಜಸ್ಟ್ ಇನ್ಸ್ಪೈರಿಂಗ್ ಮೀ ಅಂತ ಇದೆ ನೋಡಿ. ಎಸ್, ಇದೇ ವಾಚು. ಇದರಲ್ಲಿ ಮ್ಯಾನ್ಯಲ್ ಬುಕ್ ಎಲ್ಲ ಕೂಡ ಇದೆ. ನೋಡ್ತಿದ್ದೀರಾ ಅಲ್ವಾ? ಮ್ಯಾನ್ಯಲ್ ಬುಕ್ ಇದೆ. ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಬೇಕು, ಹೇಗೆ ಅದನ್ನು ಮಾಡ್ಕೊಬೇಕು ಎಲ್ಲನೂ ಕೂಡ ನಾವು ನೋಡಿಕೊಂಡು ಮ್ಯಾನ್ಯಲಲ್ಲಿ ನೋಡ್ಕೊಂಡು ಮಾಡ್ಕೊಬೋದು. ಇವಾಗ ಬನ್ನಿ ವಾಚನ್ನ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಎಸ್, ನೋಡ್ತಿದ್ದೀರಲ್ವಾ? ಇದೇ ಸ್ಮಾರ್ಟ್ ವಾಚ್. ಇದ್ರ ಮೇಲ್ಗಡೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ನೋಡಿ. ಇದರ ಸ್ಟ್ರ್ಯಾಪ್ ಹೇಗಿದೆ ಅಂತ ನೋಡ್ತಿದ್ದೀರಲ್ವಾ? ಅದಕ್ಕೆ ಈ ರೀತಿ ಒಂದು ಚಾರ್ಜರ್ ಕೂಡ ಕೊಡ್ತಾರೆ. ಅದೆಲ್ಲ ಚಾರ್ಜಿಂಗ್ ಮಾಡೋದು ಹೇಗೆ ಏನು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಒಂದಿನ, ಖಂಡಿತ ಶೇರ್ ಮಾಡ್ತೀನಿ. ತುಂಬ ಜನರಿಗೆ ಗೊತ್ತಿರೋದಿಲ್ಲ ಅಲ್ವಾ ಹೇಗೆ ಯೂಸ್ ಮಾಡಬೇಕು, ಚಾರ್ಜ್ ಮಾಡಬೇಕು ಹೇಗೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಖಂಡಿತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ನೋಡಿ, ಈ ರೀತಿ ಇದೆ ಇದ್ರ ಸ್ಟ್ರ್ಯಾಪ್. ಬ್ಲ್ಯಾಕ್ ಕಲರ್ ಬೆಲ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಹಾಕೊಂಡಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕೊಂಡ್ಮೇಲೆ ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಇದರಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಟ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ಟ್ರಾ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ.
ಒಂಥರ ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅದು ಹೋದರೆ ಇನ್ನೊಂದು ಇರಲಿ ಅಂತ ಅಂದ್ಬಿಟ್ಟು ಸ್ಟ್ರ್ಯಾಪನ್ನು ಕೊಟ್ಟಿರ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಇದೊಂದು ಚಾರ್ಜರ್ ಕೂಡ ಕೊಡ್ತಾರೆ. ಸೊ ಚಾರ್ಜ್ ಮಾಡೋದಕ್ಕೂ ಕೂಡ ಇದು ಚಾರ್ಜಿಂಗೇ ಇರುತ್ತೆ. ಮ್ಯಾನ್ಯಲ್ ಬುಕ್ ಕೂಡ ಇರುತ್ತೆ ನೋಡಿ, ಯಾವ ರೀತಿ ಚಾರ್ಜ್ ಮಾಡಬೇಕು, ಏನು ಎತ್ತ ಎಲ್ಲನೂ ಕೂಡ ಡೀಟೇಲ್ ಆಗಿ ಈ ಥರ ಯೂಸರ್ ಮ್ಯಾನ್ಯುವಲ್ ಇರುತ್ತೆ, ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಹೇಗೆ ಕಟ್ಟಬೇಕು, ಹೇಗೆ ಏನು ಎತ್ತ ಎಲ್ಲ ಕೂಡ ನಾವು ಇದನ್ನು ನೋಡಿಕೊಂಡು ಮಾಡಬೇಕು. ಹಾಗೆ ನೋಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ಚಾರ್ಜಿಂಗ್ ಆಗ್ತಾಯಿದೆ. ಚಾರ್ಜಿಂಗ್ ಹೇಗೆ ಮಾಡೋದು ಏನು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೊ ಇದರಲ್ಲಿ ಜಸ್ಟ್ ಒಂದು ಪ್ರಾಡಕ್ಟ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾರೆ ನೋಡಿ. ಈ ರೀತಿ ಇರುತ್ತೆ, ಒಂಥರ ಅಯಸ್ಕಾಂತ ಥರ ಇರುತ್ತೆ ಇದು. ಅದನ್ನು ಚಾರ್ಜ್ ಮಾಡಬೇಕು ನೋಡಿ. ನಾನು ಕೈ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟೈಮು ಸೆಟ್ ಮಾಡ್ಕೊಬೋದು, ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಮಾಡ್ಕೊಬೋದು. ಮೊಬೈಲಲ್ಲಿ ಆ್ಯಪ್ ಕೂಡ ಒಂದು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಅದು ಏನು ಅಂತ ನೆಕ್ಸ್ಟ್ ಎಲ್ಲ ಡೀಟೇಲಾಗಿ ಹೇಳ್ತೀನಿ ನಾನು. ಎಲ್ಲ ಕೂಡ ಕಾಲ್ ಸೆಟ್ಟಿಂಗ್ ಆಗಿರ್ಬೋದು ಎಲ್ಲ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕು. ಹಾಗೆಯೇ ಕ್ಲಾಕ್ ಇದು ಫ್ರಂಟ್ ಇಲ್ಲಿ ಇದೇನಿದೆ ನೋಡಿ, ಅದರ ವಾಲ್ಪೇಪರ್ ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ಹಾಗೆ ನಾವು ಎಷ್ಟು ಸ್ಟೆಪ್ಸ್ ಹಾಕ್ತಿದ್ದೀವಿ ಅದೆಲ್ಲ ಕಾಣಿಸುತ್ತೆ. ಆಮೇಲೆ ಮಲಗೋದು, ಆಮೇಲೆ ಹಾರ್ಟ್ ಬೀಟ್ ಎಲ್ಲ ಕೂಡ ಇದರಲ್ಲಿ ನಮಗೆ ತಿಳಿಯುತ್ತೆ, ನೋಡ್ತಿದ್ರಲ್ವ. ಸೊ ಎಲ್ಲನೂ ಕೂಡ ನಾವು ನೋಡ್ಕೊಬೋದು. ಆದರೆ ಅದ್ರ ಜೊತೆಗೆ ಎಕ್ಸಸೈಸು ಎಲ್ಲನೂ ಕೂಡ ಇರುತ್ತೆ. ಹಾಗೆಯೇ ಸ್ಟಾಪರ್, ಟೈಮರ್, ವೆದರ್ ಎಷ್ಟಿದೆ, ಬೆಂಗಳೂರಲ್ಲಿ ವೆದರು ಎಲ್ಲನೂ ಕೂಡ ನಾವು ಸೆಟ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಕ್ಯಾಮ್ರಾ ಇದೆ, ಕಾಲ್ ಬಂದರೆ ಕಾಲ್ ಕೂಡ ಗೊತ್ತಾಗುತ್ತೆ. ಹಾಗೆ ಮ್ಯೂಸಿಕ್ ಕೂಡ, ಎವ್ರಿಥಿಂಗ್ ಕೂಡ ಇದರಲ್ಲಿ ಇದೆ. ಇದೇ ಬಂದು ನನ್ನ ಒಂದು ಬ್ಯೂಟಿಫುಲ್ ಒಂದು ಸ್ಮಾರ್ಟ್ ವಾಚ್ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ಬೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ನೋಡ್ತಿದ್ದೀರಲ್ವ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು